ಹಲೋ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಸಂಕ್ರಾಂತಿ ಹಬ್ಬದ ವಿಡಿಯೋ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಮ್ಮಪ್ಪ ಕಳಸ ಪೂಜೆ ಮಾಡಿದ್ವಿ ಆ ವಿಡಿಯೋ, ಆಮೇಲೆ ತರಕಾರಿ, ಆಮೇಲೆ ಅಡುಗೆ ಸಾಮಾನು, ದಿನಸಿ ಸಾಮಾನು ಏನೇನು ತೊಗೊಂಬಂದಿದ್ವಿ ಅಂತ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹುಳ್ಳಿಕಾಯಿ ತೊಗೊಂಬಂದಿದ್ದೆ ಅರ್ಧ kg, ಎಳೆ ಹುಳ್ಳಿಕಾಯಿ, ಕ್ಯಾರೆಟ್ ಅರ್ಧ kg ತೊಗೊಂಬಂದಿದ್ದೆ. ನೆಕ್ಸ್ಟು ಆಲೂಗೆಡ್ಡೆ ಅರ್ಧ kg ತೊಗೊಂಡು ಬಂದಿದ್ದೆ. ನೆಕ್ಸ್ಟು ಹಸಿರು ಮೆಣಸಿನ್ಕಾಯಿ, ಬೋಂಡದ ಮೆಣಸಿನ್ಕಾಯಿ ಅಂದರೆ ನಮ್ಮಪ್ಪಗೆ ಇಷ್ಟ, ಅದನ್ನು ತೊಗೊಂಬಂದಿದ್ದೆ ಮಾಡೋಣ ಅಂತ. ಇದು ಹಿರಿಯರ ಪೂಜೆ ಅಂತ ಮಾಡ್ತಾರಲ್ವ ನಮ್ಮ ತಾತ, ಅದು ನಮ್ಮಪ್ಪ ಕಳಸ ಪೂಜೆ ಮಾಡಿದ್ವಿ. ಅದಕ್ಕೋಸ್ಕರ ಈ ವಿಡಿಯೋನ ಇರಲಿ ನನಗೂ ಮೆಮೊರಿಯಾಗಿ ಅಂತ ಇದನ್ನು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಸಂಕ್ರಾಂತಿ ಹಬ್ಬದಲ್ಲಿ ನಾನು ಇವತ್ತೇ ನನ್ನ ಪಾಪು ಫೇಸ್ ರಿವೀಲ್ ಕೂಡ ಮಾಡ್ತಾಯಿದ್ದೀನಿ. ಕಡೆ ತನಕ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿದ್ರೆ ನೀವು ನನ್ನ ಮಗನ್ನ ನೋಡ್ಬೋದು. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ವೆಯ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅರ್ಧ kg ಬಟಾಣಿ ಕೂಡ ತೊಗೊಂಬಂದಿದ್ದೆ. ನೆಕ್ಸ್ಟು ಶುಂಠಿ ಕೂಡ ತೊಗೊಂಬಂದಿದ್ದೆ. ನೆಕ್ಸ್ಟು ಟೊಮೊಟೊ ಕೂಡ 1 kg ತೊಗೊಂಬಂದಿದ್ದೆ. ನಮ್ಮ ಕಡೆ ಎಲ್ಲ ತರಕಾರಿ ಅರ್ಧ kg 30 ರೂಪಾಯಿ. ನಿಮ್ಮ ಕಡೆ ಎಲ್ಲ ಎಷ್ಟು ನೋಡಿ, ಇಷ್ಟು ತೊಗೊಂಬಂದಿದ್ದೆ. ಈರುಳ್ಳಿ ಎಲ್ಲ ತೊಗೊಂಬಂದಿದ್ರಲ್ಲೇ. ನೆಕ್ಸ್ಟು ಅಡುಗೆ ಸಾಮಾನು, ದಿನಸಿ ಸಾಮಾನು, ನಮ್ಮ ಕಡೆ ಅಡುಗೆ ಸಾಮಾನು ಅಂತಾರೆ, ದಿನಸಿ ಐಟಮ್ಸ್ ಎಲ್ಲ ತೊಗೊಂಬಂದಿದ್ರು. ಅದನ್ನು ಇರಲಿ ಕ್ಲಿಪ್ಪಿಂಗ್ಸು ಅಂತ ಅದನ್ನು ತೊಗೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಕಡೆ ತನಕ ನೋಡಿ. ಇವತ್ತು ನನ್ನ ಮಗನ್ನ ನೀವು ನೋಡ್ಬೋದು. ಐಟಮ್ಸ್ ಎಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೆ. ಬ್ಯಾಗಲ್ಲಿ ತೊಗೊಂಬಂದಿದ್ವಿ. ನಮ್ಮೂರಲ್ಲೇ ಪ್ರತಿಯೊಂದು ಐಟಮು ಸಿಗುತ್ತೆ, ನಾವೇನು ಬೇರೆ ಕಡೆ ಹೋಗಿ ತೊಗೊಂಬರ್ಬೇಕು ಅಂತ ಏನಿಲ್ಲ. ನಮ್ಮೂರಲ್ಲಿ ಒಂದು ಮದುವೆ ಐಟಮ್ ಅಷ್ಟು ಕೂಡ, ಒಂದು ಮದುವೆ ಮಾಡ್ಬೋದು ಅಷ್ಟು ಐಟಮ್ ಕೂಡ ನಮ್ಮೂರಲ್ಲೇ ಸಿಗುತ್ತೆ. ಎಲ್ಲ ತೊಗೊಂಬಂದಿದ್ರಲ್ವ, ಅದೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾಯಿದ್ದೆ. ಯಾವುದಾದ್ರೂ ಮಿಸ್ ಆಗಿದೆಯಾ ಏನೋ ಅಂತ ನೋಡ್ತಾಯಿದ್ದೆ. ನೆಕ್ಸ್ಟು ಇಷ್ಟು ತರಕಾರಿ, ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಂಬಂದಿದ್ವಿ, ಅದನ್ನು ಕೂಡ ತೋರಿಸ್ತಾಯಿದ್ದೀನಿ. ನಮ್ಮ ಕಡೆ ಇದು, ನೀವು ಕಡೆ ಬೇರೆ ಮಾರ್ನಮಿ ಅಂತ ನೀವೆಲ್ಲ ಹಬ್ಬ ಮಾಡ್ತೀರಲ್ವ, ನಾವು ಸಂಕ್ರಾಂತಿ ಹಬ್ಬದಲ್ಲೇ ವರ್ಷ ನಮ್ಮ ಅಪ್ಪಗೆ ನಮ್ಮ ತಾತಗೆ ಎಡೆ ಇಡ್ತೀವಿ. ಎಡೆ ಇಟ್ಟಿದ್ವಿ. ಆ ಕ್ಲಿಪ್ಪಿಂಗ್ಸ್ ಕೂಡ ಮುಂದೆ ಆ್ಯಡ್ ಮಾಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಡೆ ತನಕ ನೋಡ್ತಾಯಿರಿ. ನೆಕ್ಸ್ಟು ಕೊತ್ತಂಬರಿ ಎಲ್ಲ ತೊಗೊಂಬಂದಿದ್ವಿ. ನೆಕ್ಸ್ಟು ನೋಡಿ ಇವಾಗ ಕಳಸ ಪೂಜೆ ಯಾವ ರೀತಿ ಮಾಡಿದ್ದೀವಿ ಅಂದರೆ, ಇದೇ ನಮ್ಮಪ್ಪ ಕಳಸ ಪೂಜೆ. ಆ ಕಡೆ ಗುಡ್ಡೆ ನಮ್ಮಪ್ಪದು, ಇದು ನಮ್ಮ ತಾತದು, ಅದ್ರ ಪಕ್ಕ ನಮ್ಮ ಅಜ್ಜಿಯವ್ರದ್ದು. ಅಂದರೆ ನಮ್ಮ ತಾತಗೆ 2 ಹೆಂಡ್ತಿ, ಅವರು ಕೂಡ ತೀರೋಗಿದ್ದಾರೆ. ನಮ್ಮ ಈಗಿರೋ ಅಜ್ಜಿ ನಾನು ನೋಡ್ಕೊಂಡಿತ್ತಲ್ಲ, ಆ ಅಜ್ಜಿ ನಮ್ಮನ್ನು ನೋಡ್ಕೊಂಡಿದ್ದು. ಅವರು ಬಿಡಬಾರ್ದು ಅಂತ ಗಂಡ ಹೆಂಡ್ತಿ ಇಬ್ಬರದನ್ನು ಕಳಸ ಪೂಜೆ ಮಾಡಿಕೊಂಡೇ ಬರ್ತಾಯಿದ್ದಾರೆ. ಎಡೆ ಇಟ್ಟಿದ್ವಿ ಈ ರೀತಿ ನೋಡಿ. ಇನ್ನು ಈ ರೀತಿ ನಾವು ಕಡೆ ಎಡೆ ಇಡ್ತೀವಿ. ನಾವು ನಮ್ಮ ಲಿಂಗಾಯತರು ಜನಾಂಗದಲ್ಲಿ ನಾವು ಇದೇ ರೀತಿ ಇಡೋದು. ನೆಕ್ಸ್ಟು ಪೂಜೆ ಕೂಡ ನಮ್ಮ ಅಣ್ಣ ಮಾಡಿದ್ದ, ಅದು ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಪೂಜೆ ಎಲ್ಲ ಆದಮೇಲೆ ನನ್ನ ಮಗಗೆ 12 ವರ್ಷ ತನಕ ಫಲ ಎರಿಬೇಕು ಅಂತ ಹೇಳ್ತಾರೆ ಅಲ್ವ, ಅದನ್ನು ನಾನು ಈ ವರ್ಷದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಈ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ನನ್ನ ಮಗ ಅಂತೂ ಆಪಲ್ ಕೊಟ್ಟರೆ ಕಚ್ಕೊಂಡು ತಿಂತಾಯಿದ್ದೆ. ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ನನ್ನ ಮಗ ಅಂತೂ. ಒಟ್ಟು ಹೆಂಗೋ ಹಂಗೂ ಹಿಂಗೂ ಮಾಡಿ ಅವನಿಗೆ ಆರತಿ ಕೂಡ ಮಾಡಿ ಮುಗಿಸ್ದೆ. ಫಲ ಎರೆಯೋದು ಅಂತ ಹೇಳ್ತಾರಲ್ವ, ಅವನಿಗೆ ಇನ್ನು ಮುಂದೆ ಒಳ್ಳೆಯದಾಗಲಿ ಜೀವನ ಅಂತ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ. ಫಲ ಎರೆಯೋದು ಅಂತ ಹೇಳ್ತಾರೆ, ನನಗೂ ಯಾರೋ ಹೇಳಿದ್ದು. ಆರತಿ ಕೂಡ ಮಾಡ್ತಾಯಿದ್ದೀನಿ. ನನ್ನ ಮಗ ಅಂತೂ ತುಂಬ ಚೂಟಿ, ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ನಮ್ಮ ಅಣ್ಣಗಂತೂ ಹಿಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ತೀಟೆ ಮಾಡ್ತಾಯಿದ್ದ. ನೆಕ್ಸ್ಟು ಒಂದು ಫೋಟೋ ಕೂಡ ತಕ್ಕೊಳ್ಳೋಕ್ಕಾಗಲಿಲ್ಲ, ಆ ರೀತಿ ಆಡ್ದ.
ಒಂದು ಫೋಟೋ ಇದೆ, ನೆಕ್ಸ್ಟು ನಾನು ಆ್ಯಡ್ ಮಾಡ್ತೀನಿ ಸ್ಕ್ರೀನ್ ಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡಿ. ನೆಕ್ಸ್ಟು ಆಪಲ್ ಕೊಡ್ತೀನಿ, ನೋಡು ಮಗನೆ ಎಂದು ಒಂದು ಫೋಟೋ ಕಡೆಗೆ ತೊಗೊಂಡಿದ್ದಾಯಿತು. ನನಗೆ ಆ ಚೇರ್ ಮೇಲೆ ಕುತ್ಕೊಳಲ್ಲ. ಈಗ ನೋಡಿ ನಾನು ನಮಸ್ಕಾರ ಮಾಡಲಿ ಅಂತ ಹಣ್ಣು ಎಲ್ಲ ತೋರಿಸಿದ್ರೆ ಅವನು ಹಣ್ಣೇ ತೊಗೊಬಿಡ್ತಾನೆ. ನೋಡುವರಂತೆ ವೆಯ್ಟ್ ಮಾಡಿ. ನೋಡಿ ನನ್ನ ಮಗ ಹೆಂಗೆ ಆಡ್ತಾ ಇದ್ದಾನೆ. ಇವನೇ ನನ್ನ ಮಗ. ಕಡೆಗೂ ನನ್ನ ಮಗನ್ನ 9 ತಿಂಗಳಾದಮೇಲೆ ಫೇಸ್ ರಿವೀಲ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ರಿ ನೀವೆಲ್ಲರೂ ನೋಡಿ ನನ್ನ ಮಗ ಹೇಗಿದ್ದಾನೆ ಅಂತ ಕಮೆಂಟ್ ಮಾಡಿ. ಅವನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಆಶೀರ್ವಾದ ಮಾಡಿ ನನ್ನ ಮಗ ಚೆನ್ನಾಗಿರಲಿ ಅಂತ. ಆ ತಾಯಿ ಎಲ್ಲೆಡೆ ಇರಲು ಸಾಧ್ಯವೇ ಇಲ್ಲ, ಅದಕ್ಕೆಂದೇ ದೇವರು ತಂದ ಮಕ್ಕಳನ್ನೆಲ್ಲ. ನೋಡಿದ್ರಲ್ಲ, ಅಂತೂ ಇಂತೂ ನನ್ನ ಮಗನ ಫೇಸ್ ರಿವೀಲ್ ಮಾಡಿದೆ. ಹೇಗಿದ್ದಾನೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಆಶೀರ್ವಾದ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನನ್ನ ಮಗನ ನೋಡಿ.